ಒಂದು ಸಲ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಇಬ್ಬರು ಯೋಗಿಗಳು ತಪಸ್ಸು ಮಾಡುತ್ತಿದ್ದರು. ಒಂದು ದಿನ ದೇವರ್ಷಿ ನಾರದರು ಅವರ ಆಶ್ರಮದ ಮಾರ್ಗದಲ್ಲಿ ಹೋಗುತ್ತಿದ್ದರು. ಅವರಲ್ಲಿ ಒಬ್ಬ, "ನೀವು ವೈಕುಂಠದಿಂದ ಬರುತ್ತಿರುವಿರೇನು?" ಎಂದು ಕೇಳಿದನು. ನಾರದರು, "ಹೌದು" ಎಂದರು. ದೇವರು ವೈಕುಂಠದಲ್ಲಿ ಏನು ಮಾಡುತ್ತಿದ್ದ? ಅದನ್ನು ಸ್ವಲ್ಪ ಹೇಳುವಿರಾ ಎಂದು ಯೋಗಿ ಕೇಳಿದ. ಅದಕ್ಕೆ ನಾರದರು, ಒಂಟೆ ಮತ್ತು ಆನೆಗಳನ್ನು ಸೂಜಿಯ ಕಣ್ಣಿನಲ್ಲಿ ಪೋಣಿಸಿ ಆಡುತ್ತಿದ್ದನು ಎಂದರು. ಅದಕ್ಕೆ ಯೋಗಿ, ಇದರಲ್ಲೇನೂ ಆಶ್ಚರ್ಯವಿಲ್ಲ, ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದ. ಆದರೆ ಮತ್ತೊಬ್ಬ ಯೋಗಿ, ಅರ್ಥವಿಲ್ಲದ ಮಾತು ಇದು ಅಸಾಧ್ಯ, ನೀನು ವೈಕುಂಠಕ್ಕೆ ಹೋಗಲೇ ಇಲ್ಲ ಎಂದು ಗೊತ್ತಾಯಿತಷ್ಟೇ ಎಂದನು. ಮೊದಲನೆಯವನು ಭಕ್ತ, ಮಗುವಿನಂತಹ ಸರಳ ಶ್ರದ್ಧೆ ಇತ್ತು. ಭಗವಂತನಿಗೆ ಯಾವುದೂ ಅಸಾಧ್ಯವಲ್ಲ ಮತ್ತು ಅವನ ಸ್ವರೂಪವನ್ನು ಯಾರೂ ಪೂರ್ಣ ಅರಿಯರು. ಏನನ್ನು ಬೇಕಾದರೂ ಅವನು ಮಾಡಬಲ್ಲ ಎಂದು ಹೇಳಿದರು. ದೇವರು ನಾವು ಏನು ಬೇಡಿದರೂ ಅದನ್ನು ಕೊಡುವ ಕಲ್ಪವೃಕ್ಷ. ಒಬ್ಬನ ಮನಸ್ಸು ಸಾಧನೆಯಿಂದ ಶುದ್ಧವಾದಾಗ ಪ್ರಾಪಂಚಿಕ ಆಸೆಗಳಿಗೆ ಕೈ ಒಡ್ಡಬಾರದು. ಈ ಒಂದು ಕಥೆಯನ್ನು ಕೇಳಿ. ಒಬ್ಬ ಪ್ರಯಾಣಿಕನು ವಿಶಾಲ ಬಯಲಿನಲ್ಲಿ ಹೋಗುತ್ತಿದ್ದನು. ಅವನು ಕೆಲವು ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಡೆದುದರಿಂದ ತುಂಬ ದಣಿವಾಯಿತು. ಮೈಯೆಲ್ಲ ಬೆವೆತಿತ್ತು. ಒಂದು ಮರದ ಕೆಳಗೆ ವಿಶ್ರಮಿಸಿಕೊಳ್ಳುವುದಕ್ಕೆ ಕುಳಿತುಕೊಂಡ. ನನಗೆ ಮಲಗಿಕೊಳ್ಳುವುದಕ್ಕೆ ಒಂದು ಮೆತ್ತನೆಯ ಹಾಸಿಗೆಯಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬ ಆಲೋಚನೆ ಮಾಡಿದ. ತಕ್ಷಣವೇ ಹಾಸಿಗೆ ಬಂತು. ತಾನೊಂದು ಕಲ್ಪವೃಕ್ಷದ ಕೆಳಗೆ ಮಲಗಿರುವನು ಎಂದು ಅವನಿಗೆ ಗೊತ್ತಾಗಲಿಲ್ಲ. ಅವನಿಗೆ ತುಂಬ ಆಶ್ಚರ್ಯವಾಗಿ ಆ ಮರದ ಕೆಳಗೆ ವಿಶ್ರಮಿಸಿದ. ಒಬ್ಬ ತರುಣಿ ಬಂದು ತನ್ನ ಕಾಲನ್ನು ಹಿಸುಕಿದರೆ ಎಷ್ಟು ಚೆನ್ನಾಗಿರುವುದು ಎಂದು ಯೋಚಿಸಿದ. ಆಲೋಚನೆ ಮನಸ್ಸಿನ ಒಳಗೆ ಬಂದೊಡನೆ ಒಬ್ಬ ಸುಂದರ ತರುಣಿ ಬಂದು ಇವನ ಕಾಲನ್ನು ಒತ್ತತೊಡಗಿದಳು. ಆಗ ಅವನಿಗೆ ಹೊಟ್ಟೆಗೆ ಹಸಿವಾಯಿತು. ನನಗೆ ಏನು ಬೇಕೋ ಅದೆಲ್ಲ ಸಿಕ್ಕಿದೆ, ನನಗೆ ಊಟಕ್ಕೆ ಏನಾದರೂ ಸಿಕ್ಕೀತೇ ಎಂದು ಯೋಚಿಸಿದ. ಆಲೋಚನೆ ಹೊಳೆದ ತಕ್ಷಣವೇ ರುಚಿಯಾದ ತಿಂಡಿ ತೀರ್ಥಗಳು ಅವನ ಮುಂದೆ ಬಂದವು. ಅವನ್ನು ತಿನ್ನಲು ಶುರು ಮಾಡಿದ. ತೃಪ್ತಿಯಾಗುವ ತನಕ ತಿಂದಾದ ಮೇಲೆ ಹಾಸಿಗೆಯ ಮೇಲೆ ಮಲಗಿಕೊಂಡ. ಬೆಳಗಿನಿಂದ ತನಗೆ ಆದ ಅನುಭವವನ್ನು ಮೆಲುಕು ಹಾಕುತ್ತಿರುವಾಗ ಒಂದು ಹುಲಿ ಬಂದು ನನ್ನ ಮೇಲೆ ಬಿದ್ದರೆ ಏನು ಗತಿ ಎಂದು ಯೋಚಿಸಿದ. ತಕ್ಷಣವೇ ದೊಡ್ಡ ಹುಲಿಯೊಂದು ಅವನ ಮೇಲೆ ಬಿದ್ದು ಕತ್ತನ್ನು ಮುರಿದು ರಕ್ತವನ್ನು ಕುಡಿಯಲಾರಂಭಿಸಿತು. ಈ ಪ್ರಯಾಣಿಕ ಪಾಪ ಹೀಗೆ ಸತ್ತ. ಸಾಧಾರಣ ಜನರ ಸ್ವಭಾವವೇ ಹಾಗೆ. ನೀವು ಧ್ಯಾನ ಮಾಡುತ್ತಿರುವಾಗ ದ್ರವ್ಯ, ಪ್ರಾಪಂಚಿಕ ವಸ್ತುಗಳು, ಕೀರ್ತಿ ಇವುಗಳನ್ನು ಆಶಿಸಿದರೆ ನಿಮ್ಮ ಆಸೆಯೇನೋ ಈಡೇರುವುದು. ಆದರೆ ಅದರ ಹಿಂದೆ ಭಯಾನಕವಾದ ಹುಲಿ ಇರುತ್ತದೆ. ಆ ಹುಲಿಯೇ ರೋಗ, ಬಂಧು ಬಳಗದವರ ಸಾವು, ನಿಮ್ಮ ಮಾನ ಮರ್ಯಾದೆ, ಹಣ ಮುಂತಾದವುಗಳ ನಷ್ಟ ಇತ್ಯಾದಿಗಳು. ಇವುಗಳು ಹುಲಿಗಿಂತ 1000 ಪಾಲು ಉಗ್ರವಾದವುಗಳು.